ಅವಕಾಶ ಸಿಕ್ಕಿದಾಗ ಬಳಸ್ಕೋಬೇಕೋ ಬೇಡವೋ ಅಂತ. ನಮಗೆಲ್ಲ ಹೇಳ್ಕೊಟ್ಟಿರೋದಷ್ಟೇ, ಸಿಕ್ಕದಂಥ ಅವಕಾಶವನ್ನು ನೀವು ಬಳಸ್ಕೊಳ್ಳಿ, ನೀವು ಅವಕಾಶವನ್ನು ಬಳಸ್ಕೊಂಡ್ರಷ್ಟೇ ಮುಂದಕ್ಕೆ ಹೋಗೋದು. ಮತ್ತೆ ಮೇಷ್ಟ್ರುಗಳು ಇನ್ನೊಂದು ಹೇಳ್ತಾ ಇರ್ತಾರೆ, ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಸ್ನೇಹಿತರೆ, ಈ ದಿನ ನಾನು ನಮ್ಮ ಸ್ನೇಹಿತರ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಮಗನ SLC ರಿಸಲ್ಟ್ ಬರುತ್ತೆ, ಏನೋ ಜಸ್ಟ್ ಪಾಸು ಅಥವಾ ಸೆಕೆಂಡ್ ಕ್ಲಾಸ್ ಬರ್ಬೋದು ಅಂದ್ಕೊಂಡಿದ್ದವನು 75% ತಗೊಂಡಿರ್ತಾನೆ. ಸಂತೋಷನೂ ಆಯ್ತದೆ, ಅನುಮಾನನೂ ಬರ್ತದೆ, ಏನು ಇಷ್ಟೊಂದು ತಗೊಂಡಲ್ಲ ಅಂತ. ನನಗೂ ಬೇಜಾರಾಯ್ತದೆ. ಮಕ್ಕಳನ್ನ ನಾವು ಯಾವತ್ತೂ ಅವ್ರನ್ನ ಎಜುಕೇಷನ್ನೇ ಆಗಲಿ ಮತ್ತೊಂದೇ ಆಗಲಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಅವನನ್ನು ಡಿಮೋಟ್ ಮಾಡಬಾರ್ದು. ಅವನಿಗೆ ಉತ್ತೇಜನ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ತಗೋತಿದ್ನೇನೋ, ನಾನು ಅವನನ್ನು ಪದೇ ಪದೇ ನೀನು ಫೇಲ್ ಆಗ್ಬಿಡ್ತೀಯೇ, ಕಮ್ಮಿ ಪರ್ಸೆಂಟ್ ತಗೋತಿದ್ದೀಯೇ ಅಂತ ಅನ್ಬಾರ್ದಾಗಿತ್ತೇನೋ ಅಂತ ಅನ್ನಿಸ್ತು. 1-2 ದಿವಸ ಆದಮೇಲೆ ವಾಕಿಂಗ್ ಹೋಗ್ತಾ ಇದ್ದೆ. ನಮ್ಮ ಸ್ನೇಹಿತ ರೇವಣ್ಣ ಸಿಕ್ಕಿದ್ರು. ಅವ್ರ ಮಗನೂ ಈ ಸಲ SLC ಎಕ್ಸಾಮ್ ತಗೊಂಡಿದ್ದ. ನಿಮಗೆ ಗೊತ್ತಲ್ಲ, ಸಾಮಾನ್ಯ ನಮ್ಮ ಮಕ್ಕಳೇನಾದ್ರು ಜಾಸ್ತಿ ಪರ್ಸೆಂಟೇಜ್ ತಗೊಂಡಿದ್ರೆ ನಾವು ಬೇರೆಯವ್ರ ಮಕ್ಕಳನ್ನೆಲ್ಲ, ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ, ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೋ ಅಂತ. ಬೈ ಚಾನ್ಸ್ ನಮ್ಮ ಮಗ ಏನಾದರೂ ಒಂದು ಸೆಕೆಂಡ್ ಕ್ಲಾಸೋ ಅಥವಾ ಜಸ್ಟ್ ಪಾಸೋ ಆಗಿದ್ರೆ ನಾವು ಯಾರನ್ನೂ ಮಾತಾಡ್ಸಲ್ಲ, ಸುಮ್ಮನೆ ತಲೆ ಬೊಕ್ಕ ಹೊಟ್ಟೋಯ್ತೀವಿ. ರೇವಣ್ಣ ಸಿಕ್ಕಿದ ಮೇಲೆ ಕೇಳಿದೆ ಅವನ್ನ, ಏನೋ ನಿನ್ನ ಮಗನ ಪರ್ಸೆಂಟೇಜ್ ಎಷ್ಟೋ ಅಂತ. ಅವನು ಬೇಜಾರಿಂದ 50% ಕಣ ಸೆಕೆಂಡ್ ಕ್ಲಾಸು ಅಂತಂದ. ನಾನು ನನ್ನ ಮಗ ಅವನಿಗಿಂತ ಜಾಸ್ತಿ ತಗೊಂಡಿದ್ನಲ್ಲ, ಅದಕ್ಕೆ ನನ್ನ ಮಗಂದು 75% ಕಣೋ ಅಂದೆ. ಗೊತ್ತಾಯ್ತು ಕಣ ನನ್ನ ಮಗ ಹೇಳ್ದ ಅಂದ. ಹಾಗೆ ಅವನು ಮುಂದುವರಿಸಿ, ನಿನ್ನ ಮಗನ ರೂಮಲ್ಲಿ ಕಾಪಿ ಮಾಡಿಸಿದ್ರಂತೆ, ಅದಕ್ಕೆ ಜಾಸ್ತಿ ಪರ್ಸೆಂಟೇಜ್ ತಗೊಂಡ. ನಾನು ನನ್ನ ಮಗನ ಸಮರ್ಥಿಸ್ಕೋಬೇಕಲ್ಲ, ಇಲ್ಲ ಕಣೋ, ರಾತ್ರಿ ಜಾಸ್ತಿ ಹೊತ್ತು ಓದ್ತಾ ಇದ್ದ, ಬೆಳಿಗ್ಗೆನೂ ಬೇಗ ಎದ್ದು ಓದ್ತಾ ಇದ್ದ, ಹಂಗಾಗಿ ತಗೊಂಡವನೇ ಅಂತಂದೆ. ಆದರೂ ಏನೋ ಒಳಗೆ ಅನುಮಾನ. ಮನೆಗೆ ಬಂದೆ, ಮಗ ಮನೇಲೇ ಇದ್ದ. ಮಗನಿಗೆ ಹೇಳ್ದೆ, ರೇವಣ್ಣ ಸಿಕ್ಕಿದ್ರು ಕಣ, ಅವನ ಮಗಂದು ಸೆಕೆಂಡ್ ಕ್ಲಾಸ್ ಅಂತೆ, ಬರೀ 50% ಅಂತೆ ಇಂದ. ಅವನು ಯಾಕೋ ನೆಗ್ಲೆಕ್ಟಿಂದ, ಗೊತ್ತು ಡ್ಯಾಡಿಯಿಂದ. ಮತ್ತು ಇನ್ನೊಂದು ನಾನು ಮುಂದುವರಿಸ್ತಾ ಹೇಳಿದೆ, ನಿನ್ನ ರೂಮ್ನಲ್ಲಿ ಕಾಪಿ ಮಾಡಿಸಿದ್ರಂತಲ್ಲ, ಅದಕ್ಕೆ ನೀನು ಕಾಪಿ ಹೊಡೆದು ಜಾಸ್ತಿ ತಗೊಂಡಿದ್ದೀಯ ಅಂತ. ಅವನಿಗೇನು ಇನ್ಫೀರಿಯಾರಿಟಿ ಆಗಲಿಲ್ಲ, ಬೇಜಾರು ಆಗಲಿಲ್ಲ. ಅವನು ಒಂದೇ ಮಾತು ಹೇಳೋದು, ಡ್ಯಾಡಿ, ಅವಕಾಶ ಸಿಕ್ಕಿದಾಗ ಬಳಸ್ಕೋಬೇಕೋ ಬೇಡವೋ ಅಂತ. ನಮಗೆಲ್ಲ ಹೇಳ್ಕೊಟ್ಟಿರೋದಷ್ಟೇ, ಸಿಕ್ಕದಂಥ ಅವಕಾಶವನ್ನು ನೀವು ಬಳಸ್ಕೊಳ್ಳಿ, ನೀವು ಅವಕಾಶವನ್ನು ಬಳಸ್ಕೊಂಡ್ರಷ್ಟೇ ಮುಂದಕ್ಕೆ ಹೋಗೋದು. ಆಮೇಲೆ ಇನ್ನೊಂದಷ್ಟು ರಾಜಕಾರಣಿಗಳು ಹೇಳ್ತಾರೆ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶವನ್ನು ಮಾತ್ರ ಕೊಡ್ತಾನೆ, ನೀವು ಅಂಥ ಅವಕಾಶಗಳನ್ನು ಬಳಸ್ಕೊಂಡ್ರೆ ಮಾತ್ರ ನೀವು ಮುಂದಕ್ಕೆ ಆಗೋದು ಅಂತ. ಮತ್ತು ಮೇಷ್ಟ್ರುಗಳು ಇನ್ನೊಂದು ಹೇಳ್ತಾ ಇರ್ತಾರೆ, ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ನನಗೇನು ಅನ್ನಿಸ್ತು ಅಂದರೆ, ಹೌದಲ್ವಾ, ಸಿಕ್ಕದ ಅವಕಾಶವನ್ನು ಬಳಸ್ಕೋಬೇಕು ಅಂತ ಅನ್ನಿಸ್ತು. ಅವನು ಹಂಗೆ ಮುಂದುವರಿಸಿ, ನೋಡಿ ಡ್ಯಾಡಿ, ರೂಮ್ ಸೂಪರ್ವೈಸರ್ರೇ ನಮಗೆ ಕಾಪಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅಂಥದ್ರಲ್ಲಿ ನಾನು ಕಾಪಿ ಮಾಡೋದೇನು ತಪ್ಪ? ನಾನೇನು ಕಾಪಿ ಮಾಡೋಕ್ಕೆ ಹೋಗಿಲ್ಲ, ರೂಮ್ ಸೂಪರ್ವೈಸರ್ಗೆ ಅವಕಾಶ ಕೊಟ್ಟರು. ನಾನು ಬೈ ಚಾನ್ಸ್ ಕಾಪಿ ಮಾಡ್ದೇನೆ ಬರೆದಿದ್ರು ಸಹ ಅಕ್ಕಪಕ್ಕದವ್ರೆಲ್ಲ ಕಾಪಿ ಮಾಡ್ತಾಯಿದ್ರು, ಅವರು ನನಗಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂಡಿದ್ರು. ಆದ್ದರಿಂದ ನಾನು ಕೊಟ್ಟ ಅವಕಾಶನ ಬಳಸ್ಕೊಂಡೆ ಅಂತ. ನನಗೆ ಇದು ಯಾಕೋ ಸರಿ ಅನ್ನಿಸ್ಲು ಅಲ್ಲ, ತಪ್ಪು ಅನ್ನಿಸ್ಲಿಲ್ಲ. ನಿಮಗೇನು ಅನ್ನಿಸ್ತು? ಈ ಅವಕಾಶವನ್ನು ಬಳಸ್ಕೊಂಡದ್ದು ಸರಿನಾ ಅಥವಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ.